ಹೇಗೆ ಮಾಡೋದು ಅಂದರೆ ವೆರಿ ಫಸ್ಟ್ ನಾನು ಆ ಮೈಂಡ್ ಪವರ್ ಅನ್ನೋದು ವಿಡಿಯೋ ಅದ್ರಲ್ಲಿ ಹೇಳ್ತೀನಿ ನಾನು ಹೇಗೆ ಬೇಕಾದ್ರೂ ಬದುಕಿ ಅಂತ. ಹಾಗಾಗಿ ನನಗೆ ಹೆಚ್ಚು ಜನ ಇಷ್ಟಪಟ್ಟರು ಅವಾಗ. ಬಟ್ ನಮ್ಮ ಜಗತ್ನಲ್ಲಿ ದಟ್ ಈಸ್ ಅ ಪ್ರಾಬ್ಲಮ್. ಹೇಗೆ ಬೇಕಾದ್ರೂ ಬದುಕ್ರಿ ಅನ್ನೋರ್ಗೆ ಇಷ್ಟಪಡ್ತಾರೆ, ಹೀಗೆ ಬದುಕ್ರಿ ಅನ್ನೋರ್ಗೆ ಫಾಲೋ ಮಾಡಲ್ಲ. ಬಟ್ ಅನಿವಾರ್ಯ ನಾವು ಸತ್ಯಗಳನ್ನು ಹೇಳಲೇಬೇಕಾಗತ್ತೆ. ವೇಕಪ್ ಇಂದ ಸ್ಟಾರ್ಟ್ ಆಗತ್ತೆ ಒಂದು ದಿನ. ವೇಕಪ್, ಎಚ್ಚರಗೊಳ್ಳೋದ್ರಿಂದ ಪ್ರಾಬ್ಲಮ್ ಆಗತ್ತೆ. ಹಾಗಾದ್ರೆ ಯಾವಾಗ ಎಚ್ಚರ ಆಗಬೇಕು ಅನ್ನೋದೇ ವೆರಿ ಫಸ್ಟ್ ಕ್ವಶನ್. ಇದನ್ನ ಬಯೋಲಾಜಿಕಲ್ ಕ್ಲಾಕ್ ಅಂತ ಕರಿತೀವಿ. ನಮ್ಮ ದೇಹ ನಾವು ಎಚ್ಚರ ಆಗೋದು, ನಾವು ಒಂದು ದಿನಚರಿ ಮಾಡೋದು, ದಿನಚರ್ಯ ಮತ್ತು ರಾತ್ರಿಚರ್ಯ ಇರುತ್ತಲ್ಲ, ಒನ್ ಡೇ ಕಳೆಯೋದನ್ನ ಬಯೋಲಾಜಿಕಲ್ ಕ್ಲಾಕ್ ಅಂತೀವಿ. ಜಿಯಾಲಜಿಕಲ್ ಕ್ಲಾಕ್ ಅಂದ್ರೆ ಸೂರ್ಯ, ಭೂಮಿ ಈ ಎಲ್ಲದರ ನಡುವಿನ ಒಂದು ಕ್ಲಾಕ್. ಎಷ್ಟೊತ್ತಿಗೆ ಸೂರ್ಯೋದಯ ಆಗುತ್ತೆ, ಸೂರ್ಯಾಸ್ತ ಆಗತ್ತೆ, ಅದ್ರ ನಡುವಿಂದು. ಇವೆರಡನ್ನು ಬ್ಯಾಲೆನ್ಸ್ ಮಾಡಬೇಕಾ ಅಥವಾ ಅದಕ್ಕೆ ಅದ್ರ ಪಾಡಿಗೆ ಅದನ್ನ ಬಿಟ್ಟು ನಮ್ಮ ಪಾಡಿಗೆ ನಾವು ಇರಬೇಕಾ ಅಂದ್ರೆ ವಿ ಆರ್ ನಥಿಂಗ್ ಬಟ್ ದಿಸ್ ಜಿಯಾಲಜಿ. ಈ ಭೂಮಿಯ ಒಂದು ಭಾಗ ನಾವು. ಈ ಜಿಯಾಲಜಿ ಬಯಾಲಜಿನ ನೀವು ಡಿಫ್ರೆನ್ಶಿಯೇಟ್ ಮಾಡಿಕೊಂಡು 2 ಸಬ್ಜೆಕ್ಟ್ ಓದ್ಬಿಟ್ರೆ ಮುಗ್ದೋಗಲ್ಲ. ಅದೆರಡು ನಡುವೆ ಸಿಂಥಸಿಸ್ ಮಾಡಬೇಕಾಗತ್ತೆ. ಸನ್ರೈಸ್, ಸೂರ್ಯೋದಯ ಸಾಮಾನ್ಯವಾಗಿ 5:45 ಭಾರತದಲ್ಲಿ 5:45 ಇಂದ 7:15 ಆಗತ್ತೆ. ಸರ್ ಹಾಗಾದ್ರೆ ಬಯಾಲಜಿ ಜಿಯಾಲಜಿ ಮ್ಯಾಚ್ ಮಾಡ್ಬೇಕಂದ್ರೆ ಸೂರ್ಯನ್ ಟೈಮೇ ಡಿಫ್ರೆನ್ಸ್ ಇದೆ, ನಾವು ಡಿಫ್ರೆನ್ಸ್ ಮಾಡೋಣ? ನೋ. ಮನುಷ್ಯನ ಸಾಫ್ಟ್ವೇರ್ಗೆ ನೀವು ಒಂದು ಇನ್ಸ್ಟ್ರಕ್ಷನ್ ಕೊಡಬೇಕು, ನೀನು ಇಷ್ಟೊತ್ತಿಗೆ ಹೇಳ್ಬೇಕು. ಮತ್ತೆ ಎಷ್ಟೊತ್ತಿಗೆ ಹೇಳ್ಬೇಕು? ಯೋಗ ಆಯುರ್ವೇದ ಏನ್ ಹೇಳುತ್ತೆ? ನೀವು ಸಕ್ಸಸ್ಫುಲ್ ಪರ್ಸನ್ ಆಗ್ಬೇಕಂದ್ರೆ ಎಷ್ಟೊತ್ತಿಗೆ ಹೇಳ್ಬೇಕು? ನೋಡೋದಾದ್ರೆ ಈ ದೇಹ ಇದೆಲ್ಲ ಪಂಚಭೂತಗಳಿಂದ ಆಗಿದೆ. ಗಾಳಿ, ನೀರು, ವಾಯು, ಆಕಾಶ, ಅಗ್ನಿ, ಭೂಮಿ ಇವುಗಳಿಂದ ಆಗಿದೆ. ಈ 5 ಪಂಚಭೂತಗಳೊಂದಿಗೆ ಈ ದೇಹ ಇರೋದು ಅಷ್ಟೇ 5. ಭೂಮಿ ಏನ್ ಸೋಲಾರ್ ಸಿಸ್ಟಮ್ ಅಂಡ್ ಅರ್ತ್ ಇದೆಯಲ್ಲ, ಅಲ್ಲೂ ಕೂಡ ಇವೆ 5 ಇರೋದು. ಇವೆರಡು ನಡುವೆ ಹೊಂದಾಣಿಕೆಯನ್ನು ತರಬೇಕು. ಆ ಹೊಂದಾಣಿಕೆಯಿಂದ ನಮ್ಮ ದೇಹ ರೂಪುಗೊಂಡಿರುತ್ತೆ. ಈ ಎಲ್ಲದೂ ನೀವು ಅರ್ಥ ಮಾಡ್ಕೊಂಡಿರ್ಬೇಕು, ನಿಮಗೆ ಗೊತ್ತಿರಬೇಕು. ಆ ಗೊತ್ತಿದ್ದಾಗ ಮಾತ್ರ ನೀವು ಯಶಸ್ಸಿನ ಕಡೆ ಹೋಗಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಸೂರ್ಯನ್ ಟೈಮ್ಗೂ ನಮ್ಮ ಟೈಮ್ಗೂ ತುಂಬಾ ಡಿಫ್ರೆನ್ಸ್ ಇರಬಾರ್ದು. ಜಿಯಾಲಜಿಕಲ್ ಟೈಮ್ಗೂ ಬಯಾಲಜಿಕಲ್ ಟೈಮ್ಗೂ ವ್ಯತ್ಯಾಸ ಇರಬಾರ್ದು. ಅವೆರಡರ ನಡುವೆ ಸಿಂಥಸಿಸ್ ಮಾಡ್ಕೊಂಡು ಹೋದಾಗ ಮಾತ್ರ ಯಶಸ್ಸು ಕಾಣುತ್ತೆ.